ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ನೀರು ದೋಸೆ ಮಾಡೋಣ. ಅದಕ್ಕೆ ಒಂದು 400 ಗ್ರಾಮ್ ಅಕ್ಕಿ ಇಡೀ ರಾತ್ರಿ ನಾನು ನೆನೆಸಿಟ್ಕೊಂಡಿದ್ದೆ ಫ್ರೆಂಡ್. ಇದಕ್ಕೆ ಬೇಳೆ ಗೀಳೆ ಏನು ಹಾಕೋದು ಬೇಡ, ಬರೀ ಅಕ್ಕಿ ಮಾತ್ರ ಸಾಕಾಗುತ್ತೆ. ಒಂದು 400 ಗ್ರಾಮ್ ಅಕ್ಕಿ ಇದೆ, ಇದ್ರ ಒಂದು 13-14 ದೋಸೆ ಆಗುತ್ತೆ. ನೋಡಿ, ಈ ಥರ ನುಣ್ಣಗೆ ಪೇಸ್ಟಾಗಿ ರುಬ್ಕೊಂಬರ್ಬೇಕು, ತರಿ ಇರಬಾರ್ದು ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಲ್ಲ, ಇದು ನೋಡಿ ಹಾಲು ಥರ ಕಾಣ್ತಾ ಇದೆ. 2 ಸಲ ಆಗುತ್ತೆ ಇದಿಟ್ಟು ರುಬ್ಕೊಂಬರೋಣ. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ದೋಸೆನ ನೀರು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡಿಕೊಂಡ್ರೆ ಇಷ್ಟಪಟ್ಟು ತಿನ್ನೋವಂಥ ವಸ್ತು ಇದು, ಅಂದರೆ ತಿಂಡಿ. ತುಂಬ ಮಾಡಿ ಒಂದು ಸಲ ನೋಡಿ. ಈ ಥರ ಈ ಹದದಲ್ಲಿ ಇರಬೇಕು. ಇನ್ನೊಂದು ಚೂರು ನೀರು ಹಾಕ್ಕೊಂಡ್ರೆ ನಡೆಯುತ್ತೆ. ರುಚಿಗೆ ತಕ್ಕಷ್ಟಿಗೆ ಉಪ್ಪು ಹಾಕಿ ಡೈರೆಕ್ಟ್ ದೋಸೆ ಹಾಕೋದಷ್ಟೇ. ಇದನ್ನು ರುಬ್ಬಿಟ್ಟು ಇರಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಅಕ್ಕಿ ನೆನೆಸಿಟ್ಕೊಂಡ್ರೆ ಸಾಕು, ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿ ದೋಸೆ ಮಾಡ್ಕೋಬೋದು. ನಾಷ್ಟಕ್ಕೆಲ್ಲ ನೋಡಿ, ಈ ಥರ ಈ ಹದದಲ್ಲಿದ್ದರೆ ಸಾಕು. ನೀರು ದೋಸೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೀನು ಸಾರು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಒಂದು ಮುಚ್ಚಳ ಮುಚ್ಚೋಣ. 2 ಕಡೆ ಬೇಯಲಿ. ಇವಾಗ ಇದು ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೀರು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ಬೇಗ ಆಗೋ ರೆಸಿಪಿ. ಬೇಗ ಇದಕ್ಕೆ ಬೇಳೆ ಗೀಳೆ ಏನು ಬೇಡ, ಬರೀ ಅಕ್ಕಿ ಇದ್ದರೆ ಸಾಕು ಫ್ರೆಂಡ್ಸ್. ನೋಡಿ, ಈ ಥರ ಆಯಿತು. ಮತ್ತು ಇನ್ನೊಂದು ಹಾಕಿ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಅಂತ. ನೋಡಿ, ಈ ಥರ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹುಡುಗರಿಗೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ನಾನು ಇದ್ರ ಜೊತೆ ನೀರು ಚಟ್ನಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.